ನಮಸ್ಕಾರ. ನಾನು ಶಂಕರ ಹೆಗಡೆ, ಜ್ಯೋತಿಷಿ. ಸ್ನೇಹಿತರೆ, ಬಹಳ ಬಹಳ ಸಂತೋಷದ ವಿಚಾರ. ತಮಗೆಲ್ಲ ಗೊತ್ತಿರುವಂತೆ ನಮ್ಮ ನಾಡಿನ ಹೆಮ್ಮೆಯ ಅವಧಾನಿಗಳಾದಂಥ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಿದೆ. ಅವಿಳಂಬ ಸರಸ್ವತಿಗೆ ವಿಳಂಬವಾದರೂ ಅಂತೂ ಪ್ರಶಸ್ತಿ ಬಂದು ಆ ಪ್ರಶಸ್ತಿ ಧನ್ಯ ಆಯಿತು ಅಂತಲೇ ಎಲ್ಲರೂ ಹೇಳ್ತಾ ಇದ್ದಾರೆ. ಮಕರ ಸಂಕ್ರಾಂತಿ ಹಿಂದಿನ ದಿವಸ ನಾನು ಅವರಿಗೆ ಯಾಕೋ ನೆನಪಾಯಿತು, ಸಡನ್ನಾಗಿ ಫೋನ್ ಮಾಡಿದೆ. ಯಾವುದೊಂದು ಬಹಳ ಗಂಭೀರವಾದಂಥ ವಿಚಾರ ಚರ್ಚೆ ಮಾಡಲಿಕ್ಕಾಗಿತ್ತು. ಬಟ್ ಆ ದಿವಸ ಅವರಿಗೆ ಎತ್ತಲಿಕ್ಕಾಗಲಿಲ್ಲ. ಮಾರೇ ದಿವಸ ಬೆಳಗ್ಗೆನೇ ಪಾಪ ಮಕರ ಸಂಕ್ರಾಂತಿ ಶುಭಾಶಯ ಜೊತೆಗೆ ನೋಡಿ ಏನು ಹೇಳ್ತೇವೆ ಗ್ರಹಗತಿ ಅಂತ ಹೇಳಿದರು. ಆ್ಯಕ್ಚುಲಿ ನಿಮಗೇನಾದರೂ ಇವತ್ತು ನನ್ನಿಂದ ಒಂದಿಷ್ಟು ಜ್ಯೋತಿಷ ಇನ್ನೂ ಸಿಗ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣ ಈ ಮಹಾಪುರುಷರು. ಜನ್ಮದಿನಾಂಕ ನೋಡ್ಕೊಳ್ಳಿ, 4 ಡಿಸೆಂಬರ್ 1962, 2:30 ಕೋಲಾರ, ಕರ್ನಾಟಕ. ನಾನು ಆಮೇಲೆ ಸಂಜೆ ಅವರಿಗೆ ಫೋನ್ ಮಾಡಿದೆ. ಇತ್ತೀಚೆಗೆ ನಾನು ಅವರಿಗೆ ಫೋನ್ ಮಾಡ್ತಾಯಿಲ್ಲ. ಅವರೊಂದು ದೊಡ್ಡ ಸಾಧನೆ ಮಾಡ್ತಿದ್ದಾರೆ. 2001ನೇ ಇಸ್ವಿಲಿ ಅವ್ರ ತಲೆಯಲ್ಲಿ ಬಂದ ಪ್ರಾಜೆಕ್ಟು ಅದಿನ್ನೂ ನಡೀತಾ ಇದೆ. ಅದು ಏನು ಅಂತ ನಾನು ಹೇಳೋದಿಲ್ಲ. ಅದಕ್ಕೆ ನೊಬೆಲ್ ಅವಾರ್ಡು ಕೂಡ ಕಡಿಮೆನೇ ಆಗುತ್ತೆ, ಆ ಪ್ರಶಸ್ತಿನೂ ಕಡಿಮೆನೇ ಆಗುತ್ತೆ. ಅದು ದೊಡ್ಡ ಸಾಧನೆ ಅದು. ಅದಕ್ಕೆ ಅವರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾನು ಹೆಚ್ಚು ಅವರಿಗೆ ತೊಂದರೆ ಕೊಡಲ್ಲ. ವಾಯ್ಸ್ ಮೆಸೇಜ್ ಹಾಕಿ ಇಟ್ಬಿಡ್ತೀನಿ. ಅವರಿಗೆ ಟೈಮ್ ಅದು ಅವ್ರ ವಾಯ್ಸ್ ಮೆಸೇಜಲ್ಲಿ ಉತ್ತರ ಕೊಡ್ತಾರೆ. ಪಾಪ ಅಲ್ಲಿ ಸೆತ್ತಲಿಕ್ಕಾಗಿಲ್ಲ ಅಂತ ದಯವಿಟ್ಟು ಕ್ಷಮಿಸ ಅಂತ ಹೇಳ್ತಾರೆ. ಸೌಜನ್ಯ ಮೂರ್ತಿ ನನ್ನಂಥ ಸಾಮಾನ್ಯ ಜ್ಯೋತಿಷಿಗೆ ಅಷ್ಟು ಹೇಳೋದು ಇದೆಯಲ್ಲ, ಅದಕ್ಕಿಂತ ನನಗೆ ಹೆಮ್ಮೆ ಪಡಲಿಕ್ಕೆ ಇನ್ನೇನು ಬೇಕು. ಕಾವೇರಿ ಟಿ ವಿಯಲ್ಲಿ ನಾನು ಮೊದಲು ಜ್ಯೋತಿಷ ಹೇಳ್ತಿದ್ದಾಗ ಎಲ್ಲ ಚೆನ್ನಾಗಿ ನಡೀತಾ ಇತ್ತು, ಕಷ್ಟನೇ ಇತ್ತು, ಚೆನ್ನಾಗಿ ನಡೀತಾನೆ ಇತ್ತು, ಹೇಗೋ ನಡ್ಕೊಂಡು ಹೋಗ್ತಾಯಿತ್ತು. ಅದು ಬಿಟ್ಟಾಗ ಸ್ವಲ್ಪ ನನಗೆ ಕಷ್ಟ ಆಯಿತು. ಯಾಕೆಂದರೆ ಭಾಳ ಜನ ತಿಳ್ಕೊಂಡಂಗೆ ನಾನು ಆಗಿಂದನೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಮಾಡ್ತಿದ್ದೆ ಹೇಳೋದು ತಪ್ಪು. ಆಗ ಹೌದು, ದಿನಕ್ಕೆ 25-30 ಜಾತಕ ನೋಡ್ತಿದ್ದೆ. ಬಟ್ ಜನ ಕೊಟ್ಟಷ್ಟು ಅಂತ ತಗೊಳ್ತಿದ್ದೆ. ಯಾಕಂದ್ರೆ ನನ್ನ ಜ್ಯೋತಿಷದ ಮುಖ್ಯವಾದ ಗುರುಗಳು ಜನ ಕೊಟ್ಟಷ್ಟೇ ತೊಗೊಳ್ಬೇಕು, ಡಿಮಾಂಡ್ ಮಾಡಬಾರ್ದು ಅಂತ ಹೇಳಿಬಿಟ್ಟಿದ್ರು. ಅದು ನನಗೆ ದೊಡ್ಡ ಸಂಕಟ ಆಗ್ತಿತ್ತು. 50 ರೂಪಾಯಿ 100 ರೂಪಾಯಲ್ಲಿ ಇಟ್ಟೋಗ್ಬಿಟ್ರೆ ನಾನು ನೋಡೋದಾದ್ರೆ ಹೇಗೆ. ಮತ್ತು ಆಗ ನನಗೆ ಸ್ವಲ್ಪ ಹೆಚ್ಚು ನೋಡಲಿಕ್ಕೆ ಆಗ್ತಾ ಇರಲಿಲ್ಲ. ಟಿ ವಿ ಬೇರೆ ಬಿಟ್ಟಿದ್ದೆ. ಒಂದು 6-7 ಜಾತಕ ದಿನಕ್ಕೆ 10 ಜಾತಕದವರೆಗೆ ನೋಡ್ತಾಯಿದ್ದೆ. ಕಾವೇರಿ ಟಿ ವಿಲಿ ಬರ್ಬೇಕಾದ್ರೆ 25-30 ಜಾತಕ ನೋಡ್ತಾಯಿದ್ದೆ. ಬಟ್ ಆರ್ ಗಣೇಶ್ವರ್ ಬಂದು ತಳೆದು. ನನಗಾಗ ಸ್ವಲ್ಪ ಫಿಲ್ಮು ಮತ್ತು ಧಾರಾವಾಹಿಗಳ ಕಡೆಗೆ ಆಫರ್ ಬಂದಿತ್ತು. ಅದು ಇನ್ನೂ ಅನಿರ್ದಿಷ್ಟ ಬೇಡ ಅಂಥೇಳಿ ನೀವು ಫೀಸ್ ಡಿಮಾಂಡ್ ಮಾಡಿ ಅಂತ ಹೇಳಿದವರೇ ಆರ್ ಗಣೇಶ್ವರ್. ಅದಕ್ಕೆ ಬೇಕಾದಂಥ ಶಾಸ್ತ್ರ ಸಂಬಂಧವಾದಂಥ ಎಲ್ಲ ಉಲ್ಲೇಖಗಳನ್ನು ಕೊಟ್ಟು ನೀವು ಡಿಮಾಂಡ್ ಮಾಡಿ, ಏನೂ ತಪ್ಪಲ್ಲ, ಡಿಮಾಂಡ್ ಮಾಡಿ ದುಡ್ಡು ತೊಗೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ನಾನು ಅಂದೆ, ಬಡವರು ಬಂದರೆ ಬಡವರು ಅಂತ ಗೊತ್ತಾದರೆ ಬಿಟ್ಟುಬಿಡಿ ಅಂತಂದರು. ವಾಪಸ್ ಕೊಟ್ಟು ಕಳಿಸಿದ ದುಡ್ಡನ್ನು. ಇಷ್ಟೇ. ಅದರ ನಂತರ ನಾನು ನಿಧಾನಕ್ಕೆ 200-500 ಅಂತ ಮಾಡಿ ಈ ಥರ ಈಗ 1000 ಗಡಿಗೆ ಬಂದು ನಿಂತ್ಕೊಂಡಿದ್ದೇನೆ. ಅದು ಸಿಕ್ಕಾಪಟ್ಟೆ 1000ಗಳಲ್ಲ ಅಲ್ಲ, ಮತ್ತು ಬೆರಳೆಣಿಕೆ ಅಷ್ಟೇ. ವಿಚಾರಕ್ಕೆ ಬರೋಣ. ಸೊ ನನ್ನನ್ನು ಉಳಿಸಿದಂಥವ್ರು, ನನ್ನ ಜ್ಯೋತಿಷವನ್ನು ಉಳಿಸಿದಂಥವ್ರು ಇವರು. ನನ್ನ ಎಲ್ಲ ಆಧ್ಯಾತ್ಮಿಕ ಸಮಸ್ಯೆಗಳಿಗೆ ಭಾಳ ಸುಂದರವಾದ ರೀತಿಯಲ್ಲಿ ಉತ್ತರ ಕೊಡ್ತಾ ಬಂದರು. ಸುಮಾರು 8-9 ವರ್ಷಗಳ ಕಾಲ ಅಪರಾತ್ರಿಗೆಲ್ಲ ಫೋನ್ ಮಾಡಿ ಅವರ ತಲೆ ತಿನ್ನಿದ್ದೀನಿ ಆದರೂ ಫೋನ್ ಎತ್ಕೊಂಡು ಉತ್ತರ ಕೊಡ್ತಾಯಿದ್ರು. ಇಂತಿಂಥ ಪುಸ್ತಕ ಓದಂತ ಹೇಳಿಕೊಟ್ಟಿದ್ದಾರೆ, ಮೋಕ್ಷಕ್ಕೆ ಬೇಕಾದಂಥದ್ದು. ಮತ್ತು ಕೆಲವೊಂದು ಸಿಂಪಲ್ ಲೈಫ್ ಸ್ಟೈಲನ್ನು ಅವರಿಂದ ಕಲಿಬೇಕು. ಅವ್ರ ಮನೆ ಹತ್ತಿರನೇ ನನ್ನ ಮನೆ ಇತ್ತು. ನನ್ನ ಮಗನ ಅಕ್ಷರಾಭ್ಯಾಸವನ್ನು ಅವರೇ ಮಾಡಿದ್ದು, ನಾನು ಅವ್ರು ಸೇರೇ ಮಾಡಿದ್ದು. ಇವತ್ತು ನನ್ನ ಮಗ ಅವನು ಕಾಲೇಜಿನ ಟಾಪರ್ಸಲ್ಲಿ ಒಬ್ಬ. ಸೊ ಈ ಜಾತಕಕ್ಕೆ ಬಂದರೆ ನೋಡಿ, ಅವರಿಗೆ ಏನಾದರೆ ಆಮೇಲೆ ಅದು ಸಂಕ್ರಾಂತಿ ಸಾಯಂಕಾಲ ಫೋನ್ ಮಾಡಿ ಮಾತಾಡಿದೆ. ಆ ಪ್ರಾಜೆಕ್ಟನ್ನು ಮುಗಿಸ್ಬೋದಲ್ಲ, ಇಷ್ಟೊಂದು ವರ್ಷ ಆಯಿತು, ಬುಧ ದಶ ರಾಹುಕ್ತಿ ನಡೀತಿದೆ. ಆ್ಯಕ್ಚುಲಿ ಈ ಬುಧಾದಿತ್ಯ ಯೋಗ 3ನೇ ಒಳ್ಳೆಯದು. ಅಶುತೋಷ್ ಅವರು ಹೇಳ್ದಂಗೆ 6, 8, 12ರಲ್ಲಿ ನಾನು 12ಅನ್ನು ಅಷ್ಟು ಪ್ರಿಫರ್ ಮಾಡಲ್ಲ, 3ನ್ನೇ ಹೆಚ್ಚು ಪ್ರಿಫರ್ ಮಾಡ್ತೀನಿ ನಾನು. ಇವ್ರಿಗೆ ನೋಡಿ, ಅಲ್ಲಿ ಇವರು ಆ್ಯಕ್ಚುಲಿ ಕೇವಲ ಸಾಹಿತಿ, ಕವಿ, ಅವಧಾನಿ, ಲೇಖಕರು ಅಷ್ಟೇ ಅಲ್ಲ, ಎಂಜಿನಿಯರ್ ಕೂಡ ಹೌದು. ಅದು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿರುವಂಥವ್ರು. ಮತ್ತು ಇವರು ಚಿತ್ರಕಲೆಯಲ್ಲಿ ಅದು ನೋಡಿಬಿಟ್ರೆ ನಿಮಗೆ ಇದ್ಯಾರೋ ರವಿವರ್ಮ ಅವರು ಮಾಡಿದ ಪೇಂಟಿಂಗ್ ಆಡುವಷ್ಟು ಅದ್ಭುತವಾದಂಥ ಚಿತ್ರಕಲೆ ಅವರಿಗೆ ಸಿದ್ಧಿಸಿದೆ. ಅವರು ತೋರಿಸ್ಕೊಳ್ಳಲ್ಲ ಅದನ್ನಷ್ಟೇ. ಆಮೇಲೆ ಸಂಗೀತ, ಯಕ್ಷಗಾನ. ಎಲ್ಲಿ ಕೋಲಾರದಲ್ಲಿ ಊಟದವರು ಬಂದು ನಮ್ಮ ಯಕ್ಷಗಾನ ಕ್ಷೇತ್ರದಲ್ಲ ಅದ್ಭುತವಾದ ಸಾಧನೆ ಮಾಡಿ ತೋರಿಸಿದ್ರು. ಸೊ ಅಂಥವ್ರ ಜೊತೆಗೆ ಮಾತಾಡೋದೇ ಒಂದು ಹೆಮ್ಮೆಯ ವಿಚಾರ ಆಗ್ತಾಯಿತ್ತು.
ಆಮೇಲೆ ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ನಾನು ಅಂತ ಇದೊಂದು ಸಿಸ್ಟಮ್ ಒಳ್ಳೆಯದು. ಈಗ ನಮಗೆ ಟೈಮ್ ಇದ್ದಾಗ ವಾಯ್ಸ್ ಮೆಸೇಜ್ ಹಾಕಿಟ್ಬಿಡೋದು, ಅವರಿಗೆ ಟೈಮ್ ಇದ್ದಾಗ ವಾಯ್ಸ್ ಮೆಸೇಜಲ್ಲಿ ಉತ್ತರ ಕೊಡ್ತಾರೆ. ಬೇಕು ಅಂತಂದರೆ ಮ್ಯೂಚುವಲಿ ಅಗ್ರಿ ಟೈಮಿಗೆ ಫೋನ್ ಮಾಡೋದು. ನೋಡಿ, ಅವರು ರಾಜಾಜಿನಗರದಲ್ಲಿ ಅವ್ರ ಮನೆ ಪಕ್ಕದಲ್ಲೇ ಇತ್ತು, ಇಲ್ಲಿ ವಾಣಿ ಸ್ಕೂಲ್ ಹತ್ರ ನಮ್ಮದು ಒಂದು 10 ಮನೆ ಡಿಫ್ರೆನ್ಸ್ ಇತ್ತು ನನ್ನ ಮನೆಗೆ ಅವ್ರ ಮನೆಗೆ. ಸೊ ಹೋಗಿ ಬನ್ನಿ ಮಾಡ್ತಾಯಿದ್ವಿ, ಮಾತಾಡ್ತಾಯಿದ್ವಿ. ನಮ್ಮ ಮನೆ ತಿಂಡಿ ಎಲ್ಲ ಹೋಗ್ತಿತ್ತು, ಅವ್ರ ಮನೆ ಹೋದರೆ ಒಂದು ಅಪರೂಪಕ್ಕೆ ನಾನು ಟೀ ಕಾಫಿ ಕುಡಿಯೋದಲ್ಲ, ಅವ್ರ ಮನೆಯಲ್ಲೇ ಒಂದು 2-3 ಸಲ ಟೀ ಕಾಫಿ ಕುಡಿದಿದ್ದೇನೆ ನಾನು. ಅವ್ರು ಮಾಡ್ಕೊಂಡು ಬಂದುಬಿಡ್ತಿದ್ರು ಪಾಪ. ಸೊ ಈ ಥರ ಎಲ್ಲ ನನ್ನ ಸಂಶಯಗಳಿಗೆಲ್ಲ ನಿವಾರಣೆ ಮಾಡಿ ನಾನು ಬೆಳೀಲಿಕ್ಕೆ ಭಾಳ ಕಾರಣೀಭೂತರಾದವರಲ್ಲಿ ಆರ್ ಗಣೇಶರು ಭಾಳ ಮುಖ್ಯವಾದಂಥವ್ರು. ಅದರಲ್ಲೂ ನನ್ನ ಆಧ್ಯಾತ್ಮ ಸಾಧನೆಗೆ ಭಾಳ ದಾರಿ ತೋರಿಸಿದ್ದಾರೆ. ಈ ಮಹಾಭಾರತದಲ್ಲೆಲ್ಲ ನಾನು ಹೇಳಿದ ಕೆಲವೊಂದೆಲ್ಲ ಸಂಶಯಗಳು ಬಂದರೆ ಭಾಳ ಸಿಂಪಲ್ಲಾಗಿ ಉತ್ತರ ಕೊಡ್ತಿದ್ರು. ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ. ದ್ರೌಪದಿಗೆ ಕೃಷ್ಣ ಅಕ್ಷಯಾಂಬರವನ್ನು ಕೊಟ್ಟ ಅಂತಂದರೆ ದ್ರೌಪದಿಗೆ 5 ಜನ ಗಂಡಂದಿರು ಹೇಳೋದನ್ನು ಭಗವಂತನ ಮಹಿಮೆ ಹೇಳಿ ನಾವು ಒಪ್ಕೊಳ್ಬೇಕು. ಅದೆಲ್ಲ ಅವರು ವಿದ್ವಾನ್ ರಂಗನಾಥ್ ಶರ್ಮರ ಹತ್ರ ಎಲ್ಲ ನನ್ನನ್ನು ಕರ್ಕೊಂಡು ಹೋಗ್ಬಿಟ್ಟಿದ್ರು. ಮಹಾ ಉಪಾಧ್ಯಾಯರು ಅವರು, ಇವರು ಗುರುಳು ಅವರು. ಅಲ್ಲೆಲ್ಲ ಕರ್ಕೊಂಡು ಹೋದ್ರೆ ನನ್ನ ಕೋರಿಕೆ ಮೇರೆಗೆ ಅವ್ರ ದರ್ಶನವೂ ಮಾಡಿಸ್ಕೊಟ್ರು. ಅವ್ರ ಪುಸ್ತಕದಲ್ಲಿ ನನ್ನ ಹೆಸರು ಬರೆದಿದ್ದಾರೆ, ಒಬ್ಬ ಜ್ಯೋತಿಷನ್ ಕರ್ಕೊಂಡೋಗಿ ಅಂತ ಬರೆದಿದ್ದಾರೆ ಅವ್ರ ಮೇಲೆ ಬರೆದ ಪುಸ್ತಕದಲ್ಲಿ. ಹಾಗೆ ಆತ್ಮೀಯತೆ ಇದೆ ನಮಗೆ. ಅವರಿಗೆ ಈ ಪ್ರಶಸ್ತಿ ಬಂದಿರೋದು ಭಾಳ ಸಂತೋಷ. ಅವ್ರ ಲೆವೆಲಿಗೆ ಇದು ಏನೂ ಅಲ್ಲ, ಇಂಥವೆಲ್ಲ ಯಾವಳ ಬರಬೇಕಿತ್ತು ಅವರಿಗೆ. ಭಾಳ ಲೇಟಾಗಿ ಬಂದು ವಿಳಂಬ ಸರಸ್ವತಿಗೆ ವಿಳಂಬವಾಗಿ ಬಂದು ಪ್ರಶಸ್ತಿ ಧನ್ಯ ಆಯಿತು ಅಂತಲೇ ಹೇಳ್ತೀನಿ. ಸಿಂಪಲ್ ನೋಡಿ, ನಾನು ಮತ್ತೆ ಫೋನಲ್ಲಿ ಮಾತಾಡಿದೆ. ಬುಧ ದಶ ನಡೀತಾ ಇದೆ, ಬುಧಾದಿತ್ಯ ಯೋಗ 3ನೇ ಒಳ್ಳೆಯದು, ರಾಶಿ ಕುಂಡ್ಲಿಂದ ಹೋಗೋಣ. ಆಮೇಲೆ ರಾಹು ಭುಕ್ತಿ, ರಾಹು 11ನೇ ಮನೆಯಲ್ಲಿ ಮಾಂದಿಯ ಜೊತೆಗೆ. ಆ್ಯಕ್ಚುಲಿ ಇವರು ಅವರ ಪಿತಾಯಿತವಾದಂಥ ಒಳ್ಳೆಯ ಮನೆ 60-40 ಸೈಟಲ್ಲಿದ್ದ ಮನೆಯನ್ನು ಮಾರಿ ಸಿಂಪಲ್ ಜೀವನ ಸಾಗಿಸ್ಬೇಕು ಅಂತ ಬಾಡಿಗೆ ಫ್ಲ್ಯಾಟಿಗೆ ಶಿಫ್ಟ್ ಆಗಿದ್ದಾರೆ. ಎಷ್ಟು ಸಿಂಪಲ್ ಜೀವನ ಮಾಡೋಕ್ಕಾಗುತ್ತೋ ಅಷ್ಟು ಸಿಂಪಲ್ಲಾಗಿ ಮಾಡಬೇಕು ಅಂತ ಹೇಳುವುದು. ನಮ್ಮ ಆದ್ಯತೆಗಳನ್ನೇ ನಾವು ಕಡಿಮೆ ಚೌಕಟ್ಟಿನಲ್ಲಿ ಇಟ್ಟುಕೊಂಡ್ರೆ ಭಾಳ ನೆಮ್ಮದಿಯಿಂದ ಬದುಕ್ಬೋದು ಹೇಳೋದನ್ನು ಇವರಿಂದ ಕಲಿಬೇಕು. ಹಾಗೆ ಬದುಕ್ತಾ ಇರುವಂಥವ್ರು ಅವರು. ನಾನು ಹೇಳಿದೆ ನೋಡಿ, ರಾಹು ಭುಕ್ತಿ 11ನೇ ಮನೆಯಲ್ಲಿದೆ, ಮಾಂದಿ ಜೊತೆಗಿದೆ, ಇದೆಲ್ಲ ಭಾಳ ಒಳ್ಳೆಯದು, ಏನೋ ಒಂದು ಒಳ್ಳೆಯದಾಗುತ್ತೆ ಮುಂದುವರಿಸಿದ್ರೆ. ಅದು ಏನು ಅಂತ ಇವಾಗ ಬೇಡ, ಅದು ಅವ್ರು ಹೇಳಿದ್ದಾರೆ ಮುಂದಿನ ವರ್ಷ ಸೆಕೆಂಡ್ ಹಾಫಲ್ಲಿ ನಾನು ತೊಗೊತೀನಿ ಮತ್ತು ಆ ಪ್ರಾಜೆಕ್ಟ್ ಅಂತ. ಅದು ಏನು ಅಂತ ನಾನು ಆಮೇಲೆ ಹೇಳ್ತೇನೆ, ಈಗ ಬೇಡ ಅದನ್ನು ಹೇಳೋದು ಅಂತ ಹೇಳಿರೋದ್ರಿಂದ ಅವರು ನಾನು ಅದನ್ನು ಹೇಳ್ತಾ ಇಲ್ಲ. 11ನೇ ಮನೆ ಹೌಸ್ ಆಫ್ ಫುಲ್ಫಿಲ್ಮೆಂಟ್ ಆಫ್ ವಿಶಸ್ಸು, ರಾಶಿ ಕುಂಡಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಜೈಮಿನಿ ಪದಗಳನ್ನು ನೋಡಿ. ಇಲ್ಲಿ ಇವರು 11ನೇ ಮನೆ ಕರ್ಕ, ಅದರ ಅಧಿಪತಿ ಎಲ್ಲಿದ್ದಾನೆ? ಚಂದ್ರ. ಅಲ್ಲಿಂದನೇ ಕೌಂಟ್ ಮಾಡಿ, ಕರ್ಕದಿಂದನೇ 8ನೇ ಮನೆ ಬರ್ತಾನೆ ಗುರು ಜೊತೆಗೆ, ಹೌದಾ? ಸೊ 8ನೇ ಮನೆ ಅಲ್ಲಿಂದ ಮತ್ತೆ ಕೌಂಟ್ ಮಾಡಬೇಕು. ಅದು ಬಂದು 11ನೇ ಪದ, ಲಾಭ ಪದ ಅಂತ ಹೇಳ್ಬೋದು. ಓಕೆ, ಅಲ್ಲಿಂದ ನೀವು 8ಅನ್ನು ಕೌಂಟ್ ಮಾಡಿದರೆ ಅದು ಕನ್ಯಾ ಆಗುತ್ತೆ. ನೋಡಿ, ಇದೊಂದು ವಿಶೇಷ. ಈ ಕನ್ಯಾದ ದಶ ಬುಧಂದು, ಹೌದಾ? ಲಾಭ ಪದ ಹೇಗೆ ಅನುಕೂಲ ಮಾಡಿಕೊಡುತ್ತೆ ನೋಡ್ಕೊಳ್ಳಿ. ವಿಶೇಷವಾಗಿ ಇದನ್ನು ನವಾಂಶದಲ್ಲಿ ನೋಡಬೇಕು. ಭುಕ್ತಿ ರಾಹುವಿಗದು ನೋಡಿ. ಲಾಭ ಪದವನ್ನು ನೀವು ಕನ್ಯಾದಲ್ಲಿ ಇಡಿ, ನವಾಂಶದಲ್ಲಿ ನೋಡಿ. ಇಲ್ಲಿ ಪ್ರೆಷರ್ ಲೈಟ್ ಕೊಡ್ತವೆ, ಬಟ್ ಕೆಲವೊಂದು ಸಲ ಎಕ್ಸೆಪ್ಷನನ್ನು ಹಾಕ್ಕೊಡುತ್ತೆ. ನಾನು ಕೆ ಎನ್ ರಾವ್ಜಿ ಎಲ್ಲ ಇವನು ವೇಮೂರಿಯವರ ಇದು ಸಿಕ್ಕಿದೆ ನಮಗೆ, ಕೆಲವೊಂದು ಅವರ ಕೈ ಬರ ತುಣುಕುಗಳು ಸಿಕ್ಕಿವೆ, ಅಶುತೋಷಕ್ಕೂ ಸಿಕ್ಕಿದೆ. ವೇಮೂರಿಯವರು ಕೂಡ ಎಕ್ಸೆಪ್ಷನ್ಸನ್ನು ಯೂಸ್ ಮಾಡ್ತಾ ಇರಲಿಲ್ಲ ಪದಗಳಲ್ಲಿ. ನೋಡ್ಕೊಳ್ಳಿ, ಈ ಜೈಮಿನಿ ಪದಗಳಿಗೆ ವಿಂಶೋತ್ತರ ದಶ ಹಾಕ್ತಾಯಿದ್ದೀನಿ ನಾನು. ಆ್ಯಕ್ಚುಲಿ ಜೈಮಿನಿ ದಶಗಳನ್ನೇ ಹಾಕ್ತಾರೆ, ಅದು ನೀವು ಬೇಕಾದ್ರೆ ನೋಡ್ಕೊಳ್ಬೋದು. ಇನ್ನೊಂದು ಜಾತಕನೂ ಹಾಕಿದ್ದೀನಿ, ಪದನವಾಂಶ ದಶ. ಅದು ಪದನವಾಂಶ ದಶದಲ್ಲಿ ದಶ ಸರಿ ಇದೆ, ಬಟ್ ಭುಕ್ತಿ ಸ್ವಲ್ಪ ನನಗೆ ಅನುಮಾನ ಅಂತ ಅನ್ನಿಸ್ತಾ ಇದೆ. ಆಸಕ್ತರು ನೋಡ್ಕೊಳ್ಬೋದು. ನೋಡಿ, 11ನೇ ಪದ ನವಾಂಶ ನೋಡ್ಕೊಳ್ಳಿ. 11ನೇ ಪದ ಏನಿದೆ ಕನ್ಯಾ, ಅಲ್ಲಿ ರಾಹು ಭುಕ್ತಿ ಇದೆ, ಹುಡ್ಕೊಳ್ಬಂತು ಪ್ರಶಸ್ತಿ. ಇವರಂತೂ ಯಾವ ಇದನ್ನು ಮಾಡುವಂಥರಲ್ಲ, ಲಾಬಿ ಎಲ್ಲ ಮಾಡುವಂಥರಲ್ಲ, ಎಲ್ಲರಿಗೂ ಗೊತ್ತಿರುವಂಥದ್ದೇ. ಆಮೇಲೆ ಚರದಶರಲ್ಲಿ ನೋಡಿ, ಕರ್ಕ ಕನ್ಯಾ ಭುಕ್ತಿಯಲ್ಲೇ ಬಂತು, ಹೌದಾ? ಕನ್ಯಾ 11ನೇ ಪದ ನೋಡಿ. ಅಲ್ಲಿ ರಾಶಿ ನವಾಂಶದ ಪಕ್ಕದಲ್ಲಿ ಪದ ಅಂತ ನಾನು ಹಾಕಿಟ್ಟಿದ್ದೀನಿ. ಈ ಥರ ನಿಮ್ಮ ಜಾತಕವನ್ನು ನೋಡ್ಕೊಳ್ಬೋದು. ನನ್ನ ಜಾತಕ ಇದ್ದು ನೋಡಿ, ನನ್ನ ಜಾತಕದಲ್ಲೂ 11ನೇ ಪದದ್ದೇ ದಶ ನಡೀತಾ ಇದೆ ನೋಡಿ. ಈ ಥರ ಇದೊಂದು ವಿಶೇಷ ಪದ್ಧತಿ. ಜೈಮಿನಿ ಪದಗಳಿಗೆ ಈ ವೈಶಿಷ್ಟ್ಯತೆ ಇದೆ. ಆಮೇಲೆ ಇವ್ರ ಜಾತಕವನ್ನು 2010ರಲ್ಲೇ ನಾನು ಜರ್ನಲ್ ಆಫ್ ಆಸ್ಟ್ರಾಲಜಿಲಿ ಇವ್ರ ಜಾತಕ ಹಾಕಿ ಒಂದು ಆರ್ಟಿಕಲ್ ಬರೆದಿದ್ದೀನಿ, ದ ಬ್ಯೂಟಿ ಆಫ್ ಜೈಮಿನಿ ಅಂತ. ಅದರಲ್ಲಿ ಬಹುಶಃ ಮೊದಲನೇ ಬಾರಿಗೆ
ಜೈಮಿನಿ ಪದ್ಧತಿಗೆ ಗೋಚಾರವನ್ನು ಅಳವಡಿಸಿ ತೋರಿಸಿದ್ದೀನಿ. ಆ ಮ್ಯಾಗ್ಝಿನ್ ನನ್ನ ಹತ್ರನೇ ಇರಲಿಲ್ಲ, ನನ್ನ ಸ್ಟೂಡೆಂಟ್ ದಿವ್ಯಾ ಹತ್ರ ಇತ್ತು. ಅವ್ರ ಹತ್ರ ಫೋಟೋ ಹೊಡೆಸಿ ತರಿಸಿ ಇಲ್ಲಿ ಹಾಕಿದ್ದೀನಿ. ಆಸಕ್ತರು ಅದನ್ನು ಕೂಡ ಓದ್ಕೊಳ್ಬೋದು. ಇದೇ ಜಾತಕಕ್ಕೆ ಮುಂದೆ ನಾನು ಇದನ್ನು ಹಾಕಿ ತೋರಿಸ್ತೀನಿ, ಯೋಗಿನಿ ದರ್ಶ ಹಾಕಿ ತೋರಿಸ್ತೀನಿ. ಸದ್ಯಕ್ಕೆ ಇಲ್ಲಿಗೆ ನಿಲ್ಲಿಸ್ತೀನಿ. ನನಗೆ ಗುರು ಸಮಾನರಾದಂಥ ಅವರ ಪಾದಯುಗ್ಮಗಳಿಗೆ ಪುನಃ ನಮಸ್ಕರಿಸ್ತಾ ಅಭಿನಂದನೆಗಳನ್ನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೇನೆ. ನಮಸ್ಕಾರ.